ಬೆಂಗಳೂರು ಜುಲೈ 28, 2026 ಇಂದು ವಿಶ್ವ ಹೆಪಟೈಟಿಸ್ ದಿನದ ಅಂಗವಾಗಿ ಕರ್ನಾಟಕ ಗ್ಯಾಸ್ಟ್ರೋ ಸೆಂಟರ್ ಹಾಗೂ ಲಯನ್ಸ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 317A ಮತ್ತು ಇತರ ಸಹಯೋಗಿ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ನಗರದ ನಾಗಪುರ ಶಾಖೆಯಲ್ಲಿ ಉತ್ಸಾಹಭರಿತವಾಗಿ ವಾಕ್ಥಾನ್ ಹಾಗೂ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣಾ ಶಿಬಿರವನ್ನು ಯಶಸ್ವಿಯಾಗಿ ಆಯೋಜಿಸಲಾಯಿತು. ಹೆಪಟೈಟಿಸ್ ಲೆಟ್ಸ್ ಬ್ರೇಕ್ ಇಟ್ ಡೌನ್ ಎಂಬ WHO 2026 ವರ್ಷದ ವಿಷಯವನ್ನು ಪ್ರತಿಧ್ವನಿಸಿದ ಈ ಕಾರ್ಯಕ್ರಮವು ಸಾರ್ವಜನಿಕ ಜಾಗೃತಿ, ತ್ವರಿತ ಗುರುತಿಸುವಿಕೆ ಹಾಗೂ ತಡೆಗಟ್ಟುವ ಕ್ರಮಗಳನ್ನು ಉತ್ತೇಜಿಸಿತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಶ್ರೀ ಯುಟಿ ಖಾದರ್, ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಶಾಸಕರಾದ ಶ್ರೀ ಕೆ ಗೋಪಾಲಯ್ಯ ಹಾಗೂ ಮಲ್ಲೇಶ್ವರಂ ಕ್ಷೇತ್ರದ ಶಾಸಕರಾದ ಡಾ ಸಿಎನ್ ಅಶ್ವತ್ಥನಾರಾಯಣ್ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಗೌರವವನ್ನು ತಂದರು. ಲಯನ್ಸ್ ಸಂಸ್ಥೆಯ ಹಿರಿಯ ನಾಯಕರಾದ ಡಾ ಜಿ ಮೋಹನ್, ಜಿಲ್ಲಾ ಗವರ್ನರ್ ಕೆ ಈಶ್ವರನ್ ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮವು ಬೆಳಿಗ್ಗೆ 7 ರಿಂದ 8 ಗಂಟೆಯವರೆಗೆ ಶಕ್ತಿಯುತ ವಾಕ್ಥಾನ್ನಿಂದ ಪ್ರಾರಂಭವಾಗಿ ನಂತರ 9 ರಿಂದ 1 ಗಂಟೆಯವರೆಗೆ ಉಚಿತ ತಪಾಸಣಾ ಶಿಬಿರವೊಂದಿಗೆ ಮುಂದುವರಿಯಿತು. ನೂರಾರು ನಾಗರಿಕರು ಈ ಆರೋಗ್ಯ ಸೇವೆಗಳನ್ನು ಪಡೆದುಕೊಂಡರು. ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ರಕ್ತ ಪರೀಕ್ಷೆ, ಉಚಿತ ಫೈಬ್ರೋಸ್ಕ್ಯಾನ್ ಲಿವರ್ ಪರೀಕ್ಷೆಗಳು, ಉಚಿತ ಹೆಪಟೈಟಿಸ್ ಬಿ ಲಸಿಕೆ ನೀಡಿಕೆ ಹಾಗೂ ಗ್ಯಾಸ್ಟ್ರೋಎಂಟರಾಲಜಿ ತಜ್ಞರಿಂದ ವೈದ್ಯಕೀಯ ಸಲಹೆಗಳ ಜೊತೆಗೆ ಡಾ ಉಮೇಶ್ ಜಾಲಿಹಾಲ್, ಡೈರೆಕ್ಟರ್, ಕರ್ನಾಟಕ ಗ್ಯಾಸ್ಟ್ರೋ ಸೆಂಟರ್, ಡಾ ಇರ್ಷಾದ್ ಅಲಿ ಹೆಚ್ ಹಾಗೂ ಡಾ ಪವನ್ ಕುಮಾರ್ ಮದ್ದೂರಿಯವರು ಹೆಪಟೈಟಿಸ್ ಬಗ್ಗೆ ಜಾಗೃತಿ ಭಾಷಣಗಳನ್ನು ನೀಡಿದ್ದು, ತಪಾಸಣೆ, ತ್ವರಿತ ಗುರುತಿಸುವಿಕೆ, ಸಮಯೋಚಿತ ಚಿಕಿತ್ಸೆ ಹಾಗೂ ಲಸಿಕೆಗಳ ಮೂಲಕ ರೋಗದ ಪ್ರಮಾಣವನ್ನು ತಗ್ಗಿಸುವ ಮಹತ್ವದ ಬಗ್ಗೆ ವಿವರಿಸಿದರು. ಇಂಪಾರ್ಟೆಂಟ್ ಏನಂದ್ರೆ ಇದ್ರದ್ದು ಲಿವರ್ನ ಪ್ರೊಟೆಕ್ಷನ್ ಯಾವ ತರ ಮಾಡ್ಬೇಕು ಜನಗಳಿಗೆ, ಇದು ಅವೇರ್ನೆಸ್. ಇಲ್ಲಿ ನಮ್ಮ ಒಬ್ಬೆ ಮೇಡಮ್ ಇದ್ದಾರೆ, ಮತ್ತೆ ನಮ್ಮ ಉಮೇಶ್ ಜಾಲಿಯಾರ್, ನನ್ಗೆ ಅವರು ನಮ್ಮ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಸೀನಿಯರ್ ಆಗಿದ್ರು. ಅವ್ರ ತಮ್ಮ ನನ್ಗೆ ಜೂನಿಯರ್, ಮೊದ್ಲಿಂದಾನು ಮಾತು ಇದೆ. ಆದ್ರೆ ನಮ್ದು ಅವೇರ್ನೆಸ್ ಅಬೌಟ್ ಹೆಪಟೈಟಿಸ್ ಅಂದ್ರೆ ನಾವು ಮಾಡ್ಬೇಕಾಗಿರೋದು ಟೆಸ್ಟಿಂಗ್ ಅಂಡ್ ಟ್ರೀಟ್ಮೆಂಟ್. ಬಹಳ ಮುಖ್ಯವಾಗಿ ಅವೇರ್ನೆಸ್ ಬಗ್ಗೆ ಟೆಸ್ಟಿಂಗ್ ಮಾಡಿಸ್ಬೇಕು. ಇವತ್ತು ನಾನು ಕೇಳ್ಪಟ್ಟೆ ಫ್ರೀ ಆಫ್ ಕಾಸ್ಟ್ ಟೆಸ್ಟ್ ಮಾಡ್ತಾ ಇದಾರೆ ಅಂತ, ಬಹಳ ಒಳ್ಳೇದು. ಆಮೇಲೆ ಮುಂದೆ ನಮ್ ಜವಾಬ್ದಾರಿ ಎಲ್ಲಾರ್ದು ಇದು ಅವೇರ್ನೆಸ್ ಬಗ್ಗೆ. ಯಾಕಂದ್ರೆ ಜನಗಳಿಗೆ ಗೊತ್ತಿರಲ್ಲ, ಸಡನ್ ಆಗಿ ಲಿವರ್ ಫೇಲ್ಯೂರ್ ಆಯ್ತು, ನೆಕ್ಸ್ಟ್ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ನಾವು ಟೆಸ್ಟಿಂಗ್ ಮಾಡಿಸ್ಲೇಬೇಕು. ಇದ್ರ ಬಗ್ಗೆ ಅವೇರ್ನೆಸ್ ಆಗ್ಬೇಕು. ಶುಭೋದಯ. ಇವತ್ತು ವರ್ಲ್ಡ್ ಹೆಪಟೈಟಿಸ್ ಡೇ ಒಂದು ವಾಕಿಂಗ್ನಲ್ಲಿ ನಿಮ್ಮೆಲ್ಲರ ಜೊತೆ ನಾನು ಭಾಗವಹಿಸಿದ್ದು ತುಂಬಾ ಖುಷಿ ಪಟ್ಟು. ಹಾಗೂ ಬೆಂಗಳೂರು ಗ್ಯಾಸ್ಟ್ರೋ ಸೆಂಟರ್, ಬೆಂಗಳೂರು ಕರ್ನಾಟಕ ಬ್ಯಾಂಗ್ಳೂರ್ ಗ್ಯಾಸ್ಟ್ರೋ ಸೆಂಟರ್ ಮುಖ್ಯಸ್ಥರಾದ ನಮ್ಮ ಉಮೇಶ್ ಡಾಕ್ಟರ್ ಜಾಲಿಯಲ್ಲಿ ಅವರು ಒಂದು ಆರ್ಗನೈಸೇಷನ್ ಮಾಡ್ತಿರೋದು ಒಂದು ತುಂಬಾ ಒಂದು ಒಳ್ಳೆಯ ಸೇವೆ ಅಂತ ಹೇಳ್ಬೋದು. ಹಾಗೂ ಸೇವ್ ಲಿವರ್ ಸೇವ್ ಲೈಫ್. ಲಿವರ್ ನಮ್ಮ ದೇಹದಲ್ಲಿ ನಿಶಬ್ದ ಸೇವಕ. ಅದು ಈ ಒಂದು ನಾವು ಮುನ್ನೆಚ್ಚರಿಕೆ ತಗೊಂಡಿಲ್ಲ ಅಂದ್ರೆ, ನಾವು ಏನೇ ಆರೋಗ್ಯ ಸರಿ ಇಲ್ಲ ಅಂದ್ರೆ ಕೆರೆ ಮಾಡಲ್ಲ. ಏನಾದ್ರು ತೊಂದರೆ ಬಂದಾಗಲೇ ನಾವು ಆರೋಗ್ಯ ನೋಡ್ಕೊಳಕ್ಕೆ ಹೋಗ್ತೀವಿ. ಆಗ ಮುಂಚೆ ಎಚ್ಚೆತ್ತುಕೊಳ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಒಂದು ಸಣ್ಣ ಬ್ಲಡ್ ಟೆಸ್ಟ್ ಇಂದ ಒಂದು ಮನುಷ್ಯನ ಒಂದು ಜೀವ ಉಳಿಸ್ಬೋದು. ಹಾಗಾಗಿ ನಮ್ಮ ಎಲ್ಲ ಕುಟುಂಬದವರಿಗೂ, ನಮ್ಮ ಪ್ರೀತಿ ಪಾತ್ರರು ಆಗಿರೋ ಅವರೆಲ್ಲರ ಒಂದು ಆರೋಗ್ಯಕ್ಕೋಸ್ಕರ ಎಲ್ಲರೂ ಈ ಒಂದು ಪ್ರಿಕಾಷನ್ ತಗೋಬೇಕು. Today we all have assembled here in front of Karnataka Gastro Center to observe and celebrate World Hepatitis Day on 28th July.
We all know that hepatitis B and C have become a big menace and causing a lot of liver problems in the community. And there is an urgent need to create awareness amongst the public so that we can prevent, diagnose, and treat hepatitis in the community at the earliest. We all know that hepatitis many times is acts as a silent killer. Many times symptoms are missing, so people are misled that they are normal, they are not having any liver disease. Till it is, they are stuck by the advanced liver problems such as cirrhosis, portal hypertension, or liver cancers, ultimately leading to death. So I think we need to create awareness amongst the public so that we can take certain preventive measures. We all know that hepatitis B is spread by mother to child during childbirth. It can spread from one person to another if they are infected with hepatitis B and C during hair cutting, and if they use any infected needles in the hospital setting or outside the hospital setting, especially the drug addicts, and if they don't take certain precautions during many other measures like the hospital procedures or during the intercourse, they have to be careful. They have to take care of safe sex, otherwise it can be transmitted from one person to another. So today, on the eve of World Hepatitis Day, uh, in Karnataka Gastro Center, we have organized a walkathon to create public awareness. We are conducting free hepatitis screening camps wherein we do hepatitis B testing, C testing, LFT, and the scanning. And also we administer the vaccination if one is negative for hepatitis B, so that they do not get hepatitis B in future. I think with these few words, I thank all the public, neighboring hospital staff, people of the members of the media, the Lions Club, and the nursing colleges, especially the Gautam College and Sarvodaya College, Evening College, and the paramedics of the various hospitals in and around Mahalakshmi Layout, and of course the our staff from Karnataka Gastro Center for doing a great job in creating this awareness amongst the public.